ಹಲೋ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ. ಇದು ನಮ್ಮ ಇನ್ನೊಂದು ಪ್ರಾಪರ್ಟಿ 3040 BDA ಲೇಔಟಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ನೀವು ನೋಡ್ಬೋದು, ನಿಮ್ಗೆ ಅಪೋಸಿಟಲ್ಲಿ 40 ಫೀಟ್ ಪ್ರಾಪರ್ ರೋಡ್ ಇದೆ. ಎಲಿವೇಶನ್ ನೋಡಿದ್ರಲ್ಲ ಯಾವ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿ. ಬನ್ನಿ ಈಗ ಒಳಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಈ ಬಿಲ್ಡಿಂಗಲ್ಲಿ ನೀವು ನೋಡಿದ ಹಾಗೆ ನಿಮಗೆ ಎರಡೆರಡು ಗೇಟ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಒಂದು ಪಾರ್ಕಿಂಗ್ ಗೇಟು ಹಾಗೆ ಒಂದು ವಾಕಿಂಗ್ ಗೇಟು. ಬನ್ನಿ ಈಗ ಪಾರ್ಕಿಂಗ್ ಸ್ಪೇಸ್ನ ಯಾವ ಥರ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡೋಣ. ನೀವು ನೋಡ್ಬೋದು, ಇಲ್ಲಿ ನಿಮಗೆ ಸ್ಲೈಡಿಂಗ್ ಗೇಟ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇದ್ದೀರಾ, ಈ ಮನೆಯಲ್ಲಿ ನಿಮಗೆ ಲಿಫ್ಟ್ ಪ್ರಾವಿಷನ್ ಕೂಡ ಇದೆ. ಅಲ್ಲೇ ನಿಮಗೆ ಒಂದು ಕಾಮನ್ ವಾಶ್ರೂಮ್ನ ಕೂಡ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಹಾಗೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಕಾರ್ ಪಾರ್ಕಿಂಗ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಪಾರ್ಕಿಂಗ್ ಸ್ಪೇಸಿಗೂ ಸಹ ಗ್ರಾನೈಟ್ನ ಬಳಸಿದ್ದಾರೆ. ನೀವು ನೋಡ್ಬೋದು. ಹಾಗೆ ವಾಟರಿಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ಲ ಪಾರ್ಕಿಂಗ್ ಯಾವ ರೀತಿ ಇತ್ತು ಅಂತ ಹೇಳಿ. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ, ಮೇಲೆ ಎಂಟರ್ ಆಗ್ತಾ ಇದ್ದಂಗೆ ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ರೇಲಿಂಗ್ಸ್ಗೆ ಸ್ಟೇನ್ಲೆಸ್ ಸ್ಟೀಲ್ನ ಯೂಸ್ ಮಾಡಿ ಟಫನ್ ಗ್ಲಾಸ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು. ನೀವು ನೋಡ್ತಿದ್ದೀರಾ, ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ಹಾಗೆ ಇದು ಈ ಮನೆಯ ಮೇನ್ ಡೋರ್ ಬರುತ್ತೆ. ಈ ಮನೆಯ ಮೇನ್ ಡೋರ್ ನಿಮಗೆ ಕಂಪ್ಲೀಟ್ಲಿ ಟೀ ಕುಡ್ದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು ಹೆವಿ ಗೇಜ್ನ ಟೀ ಕುಡ್ ಡೋರ್ನ ಬಳಸಿದ್ದಾರೆ. ಬನ್ನಿ ಈಗ ಒಳಗೋಗಿ ಪ್ರಾಪರ್ಟಿನ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಒಳ್ಳೆ ಸ್ಪೇಷಿಯಸ್ ಆದ ಲಿವಿಂಗ್ ಹಾಲ್ ಇದೆ. ಇಲ್ಲಿ ನಿಮಗೆ ಇಟಾಲಿಯನ್ ಮಾರ್ಬಲ್ನ ಬಳಸಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಹಾಗೆ ಈ ಮನೆಯಲ್ಲಿ ನಿಮಗೆ ಪ್ರತಿಯೊಂದು ಡೋರ್ಸು, ಪ್ರತಿಯೊಂದು ವಿಂಡೋಸು ಸಹ ಟೀ ಕುಡ್ನ ಬಳಕೆ ಮಾಡಿದ್ದಾರೆ. ಹಾಗೆ ಫ್ಲೋರಿಂಗ್ಗೆ ಇಟಾಲಿಯನ್ ಮಾರ್ಬಲ್ನ ಬಳಸಿದ್ದಾರೆ. ಈಗ ನೀವು ನೋಡ್ಬೋದು, ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಟೀ ಕುಡ್ ವಿಂಡೋಸ್ಗಳನ್ನ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ನೀವು ನೋಡ್ತಾ ಇದ್ದೀರಾ, ಮೇಲ್ಗಡೆ ಫಾಲ್ ಸೀಲಿಂಗ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಟಿವಿ ಯೂನಿಟ್ ಪಕ್ಕದಲ್ಲೇ ನಿಮಗೆ ದೇವ್ರ ಮನೆಯನ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ ದೇವ್ರ ಮನೆ ಯಾವ ರೀತಿ ಇದೆ ಅಂತ ಹೇಳಿ. ಹಾಗೆ ದೇವ್ರ ಮನೆಯ ಪಕ್ಕದಲ್ಲೇ ನಿಮಗೆ ಲಿಫ್ಟ್ ಏರಿಯಾ ಕೂಡ ಬರುತ್ತೆ. ಹಾಗೆ ನೀವು ನೋಡ್ಬೋದು ಕಾರ್ವಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ದೇವ್ರ ಮನೆಗೆ ತುಂಬಾ ಬ್ಯೂಟಿಫುಲ್ ಆದ ಕಾರ್ವಿಂಗ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಸಹ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ನಿಮ್ಮ ಲಿವಿಂಗ್ ಏರಿಯಾನ ಲೆಫ್ಟ್ ಸೈಡ್ಗೆ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಓಪನ್ ಕಿಚನ್ ಹಾಗೆ ಡೈನಿಂಗ್ನ ಪ್ಲಾನ್ ಮಾಡಿದ್ದಾರೆ. ನೀವು ನೋಡ್ಬೋದು, ಒಂದು ಎಲ್ ಶೇಪ್ಡ್ ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು, ಒಂದೊಳ್ಳೆ ಸ್ಪೇಷಿಯಸ್ ಆದ ಕಿಚನ್ನು. ನಿಮಗೆ ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲ ಕಡೆ ಸ್ಟೋರೇಜ್ನ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಹಾಗೆ ಮೇಲೂ ಸಹ ನಿಮಗೆ ಸ್ಟೋರೇಜ್ನ ಪ್ಲ್ಯಾನ್ ಮಾಡಿದ್ದಾರೆ. ಹಾಗೆ ನಿಮ್ಮ ಕಿಚನ್ನ ಪಕ್ಕದಲ್ಲೇ ನಿಮಗೆ ಒಂದು ಅಟ್ಯಾಚ್ಡ್ ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ. ನೀವು ನೋಡ್ತಾ ಇದ್ದೀರಾ. ಹಾಗೆ ನಿಮಗೆ ಒಂದು ಯುಟಿಲಿಟಿಯನ್ನು ಸಹ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಹಾಗೆ ನಿಮಗೆ ಈ ಫ್ಲೋರ್ನಲ್ಲೇ ಒಂದು ಗೆಸ್ಟ್ ಬೆಡ್ರೂಮ್ ಅಥವಾ ಪೇರೆಂಟ್ಸ್ ಬೆಡ್ರೂಮ್ ಆಗಿ ಕೂಡ ಪ್ಲಾನ್ ಮಾಡ್ಕೋಬಹುದು. ಆ ರೀತಿ ಒಂದು ಬೆಡ್ರೂಮ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಒಂದೊಳ್ಳೆ ಮಿನಿಮಲ್ ಸ್ಪೇಷಿಯಸ್ ಆದ ಬೆಡ್ರೂಮು. ಸ್ಲೈಡಿಂಗ್ ಡೋರ್ಸ್ ಇರೋ ವಾರ್ಡ್ರೋಬ್ಸ್ ಆಗಿರ್ಬೋದು, ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ಎಲ್ಲ ಕೂಡ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಹ ಕೊಟ್ಟಿದ್ದಾರೆ. ನೀವು ನೋಡ್ಬೋದು. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ಯಾವ ರೀತಿ ಏನೇನು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಯಾವ ರೀತಿ ಪ್ರಾಪರ್ಟಿನ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ಕೊಂಡು ಬರೋದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೇಲಿಂಗ್ಸಿಗೆ ಯಾವ ರೀತಿ ವುಡ್ನ ಯೂಸ್ ಮಾಡಿ ಕಾರ್ವ್ ಮಾಡಿದ್ದಾರೆ ಅಂತ ಹೇಳಿ. ಒಂದು ವಿಂಟೇಜ್ ಲುಕ್ ಕೊಡೋದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಪ್ರಾಪರ್ಟಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾನೆ ನೀವು ನೋಡ್ತಿದ್ರೆ ಒಂದು ಸಣ್ಣದಾದ ಲಿವಿಂಗ್ ಇದೆ. ಮೇಲ್ಗಡೆ ಕೂಡ ಫಾಲ್ ಸೀಲಿಂಗ್ ವರ್ಕ್ನ ತುಂಬ ಮಿನಿಮಲ್ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ರೈಟ್ ಹಾಗೂ ಲೆಫ್ಟ್ ಸೈಡ್ ಎರಡೂ ಕಡೆ ಕೂಡ ನಿಮಗೆ ರೂಮ್ನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಇಲ್ಲಿ ಸಣ್ಣದಾದ ಒಂದು ಸ್ಟಡಿ ಯೂನಿಟ್ನ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಬನ್ನಿ ಈಗ ಒಳಗೋಗಿ ಫಸ್ಟ್ ಬೆಡ್ರೂಮ್ನ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ, ಒಂದೊಳ್ಳೆ ಸ್ಪೇಷಿಯಸ್ ಆದ ಬೆಡ್ರೂಮು. ಹಿಂಗೆ ಕಾಟ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ಕಬರ್ಡ್ಸ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ವರ್ಕಿಂದ ಕಾಟಿಗೆ ನೀವು ನೋಡ್ತಾ ಇರ್ಬೋದು, ಸೆಕ್ಷನ್ ತುಂಬಾ ಚೆನ್ನಾಗಿದೆ. ಹಾಗೆ ಸ್ಲೈಡಿಂಗ್ ಡೋರ್ಸ್ ಇರೋ ಕಬರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದೊಳ್ಳೆ ಹ್ಯೂಜ್ ಕ್ವಾಲಿಟಿಯ ಡೋರ್ಸ್ಗಳು. ಹಾಗೆ ನಿಮಗೆ ಇಲ್ಲಿ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ವಿಂಡೋಸ್ಗಳನ್ನ ಕೂಡ ಬಿಲ್ಟಪ್ ಮಾಡಿದ್ದಾರೆ. ಹಾಗೆ ಕ್ರಾಸ್ ವೆಂಟಿಲೇಷನ್ ಕೂಡ ಪ್ಲ್ಯಾನ್ ಮಾಡಿ ನಿಮಗೆ ಇಲ್ಲೂ ಕೂಡ ವಿಂಡೋಸ್ಗಳನ್ನ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ
ಈ ರೂಮ್ನಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಹಾಗೆ ಅಟ್ಯಾಚ್ಡ್ ಬಾಲ್ಕನಿ ಎರಡೂ ಕೂಡ ಇದೆ. ನೀವು ನೋಡ್ಬೋದು ಅಟ್ಯಾಚ್ ವಾಶ್ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಇದು ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ನೋಡ್ತಾ ಇದ್ದೀರಾ, ಸುತ್ತಮುತ್ತ ಒಂದೊಳ್ಳೆ ಡೆವಲಪ್ಡ್ ಆದ ಏರಿಯಾ. ನೋಡಿದ್ರಲ್ಲ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿತ್ತು ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಬೆಡ್ರೂಮ್ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಾ, ಎಂಟರ್ ಆಗ್ತಾ ಇದ್ದಂಗೆ ಇಲ್ಲೂ ಸಹ ತುಂಬಾನೇ ಸ್ಪೇಷಿಯಸ್ ಆದ ಬೆಡ್ರೂಮು. ಕಾಟ್ ಆಗಿರ್ಬೋದು, ಫಾಲ್ ಸೀಲಿಂಗ್ ವರ್ಕ್ ಆಗಿರ್ಬೋದು, ಸ್ಲೈಡಿಂಗ್ ಡೋರ್ಸ್ ಇರೋ ಕಬರ್ಡ್ಸ್ ಆಗಿರ್ಬೋದು, ಟಿವಿ ಯೂನಿಟ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಸಹ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಇರೋ ಕಬರ್ಡ್ಸ್ಗಳನ್ನ ಪ್ಲಾನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿ ಒಂದು ವಾಕ್-ಇನ್ ವಾರ್ಡ್ರೋಬ್ ರೀತಿ ಮಾಡ್ಕೊಳ್ಳೋದಕ್ಕೆ ವಾಶ್ರೂಮ್ ಹತ್ರ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಿಮಗೆ ಇಲ್ಲಿ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಸಹ ಬರುತ್ತೆ, ನೀವು ನೋಡ್ಬೋದು. ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ಯಾವ ರೀತಿ ಏನೇನು ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ರು ಅಂತ ಹೇಳಿ. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನಿಮಗೆ ನೆಕ್ಸ್ಟ್ ಫ್ಲೋರಿಗೆ ಎಂಟರ್ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ಒಂದು ಸಣ್ಣ ಲಿವಿಂಗ್ ಇದೆ. ಹಾಗೆ ನಿಮಗೆ ಈ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಹಾಗೆ ಒಂದು ಸಿಟ್ಔಟ್ ಏರಿಯಾನ ಕೂಡ ಪ್ಲಾನ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಬನ್ನಿ ಈಗ ಫಸ್ಟ್ ಬೆಡ್ರೂಮ್ನ ನೋಡಿ ಆಮೇಲೆ ಸಿಟ್ಔಟ್ ಏರಿಯಾಗೆ ಹೋಗೋಣ. ನೀವು ನೋಡ್ಬೋದು, ಇದು ಒಂದು ಡೀಸೆಂಟ್ ಸ್ಪೇಷಿಯಸ್ ಆದ ಬೆಡ್ರೂಮು. ನಿಮ್ಗೆ ಇದನ್ನ ಗೆಸ್ಟ್ ರೂಮ್ ಆಗಿ ಅಥವಾ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿ ಅಥವಾ ಯೂಸ್ ಮಾಡ್ಕೊಬೋದು. ಇದರ ವೆಂಟಿಲೇಷನ್ಗೆ ಇಲ್ಲೂ ಸಹ ವಿಂಡೋಸ್ಗಳನ್ನೆಲ್ಲ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಕಬರ್ಡ್ಸ್ ಆಗಿರ್ಬೋದು, ಅಟ್ಯಾಚ್ ವಾಶ್ರೂಮ್ ಆಗಿರ್ಬೋದು, ಎಲ್ಲಾನು ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ನೋಡಿದ್ರಲ್ಲ ಆ ಬೆಡ್ರೂಮ್ ಹೇಗಿತ್ತು ಅಂತ ಹೇಳಿ. ಆಗಲೇ ಹೇಳ್ದಂಗೆ ಈ ಮನೆಯಲ್ಲಿ ನಿಮಗೆ ಸಿಟ್ಔಟ್ ಏರಿಯಾನ ಪ್ಲಾನ್ ಮಾಡಿದ್ದಾರೆ. ಬನ್ನಿ ಈಗ ಸಿಟ್ಔಟ್ ಏರಿಯಾನ ಯಾವ ರೀತಿ ಬಿಲ್ಟ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ಬೋದು, ಇದೊಂದು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಏರಿಯಾನ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ತಿದ್ದೀರಾ. ಇಲ್ಲೂ ಸಹ ನಿಮಗೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಮೇಲ್ಗಡೆ ತನಕ ನಿಮಗೆ ಗ್ರನೈಟ್ನೆಲ್ಲ ಕ್ಲಾಡ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಎದುರುಗಡೆ ವ್ಯೂ ಆಗಲೇ ಹೇಳ್ದಂಗೆ ಇದು ಒಂದು ಒಳ್ಳೆ ಡೆವಲಪ್ಡ್ ಆದ ಏರಿಯಾ. ಬನ್ನಿ ಈಗ ಇನ್ನೂ ಒಂದು ಬೆಡ್ರೂಮ್ ಇದೆ, ಆ ಬೆಡ್ರೂಮ್ನ ಯಾವ ರೀತಿ ಪ್ಲಾನ್ ಮಾಡಿ ಬಿಲ್ಟಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲೂ ಸಹ ನಿಮಗೆ ಒಳಗೆ ಎಂಟರ್ ಆಗ್ತಾ ಇದ್ದಂಗೆ ಒಂದೊಳ್ಳೆ ಸ್ಪೇಷಿಯಸ್ ಆದ ಮಾಸ್ಟರ್ ಬೆಡ್ರೂಮು. ಫಾಲ್ ಸೀಲಿಂಗ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ನಿಮಗೆ ಟಿವಿ ಯೂನಿಟ್ ಆಗಿರ್ಬೋದು, ಹಾಗೆ ನಿಮಗೆ ವಾರ್ಡ್ರೋಬ್ಸ್ಗಳಾಗಿರ್ಬೋದು, ಡ್ರೆಸ್ಸಿಂಗ್ ಯೂನಿಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ರೂಮಲ್ಲೂ ಸಹ ನಿಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ನ ಬಿಲ್ಟಪ್ ಮಾಡಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಮುಂದೆ ಇದು ನಿಮಗೆ ವಾಕ್-ಇನ್ ವಾರ್ಡ್ರೋಬ್ ರೀತಿ ಬರುತ್ತೆ. ಹಾಗೆ ಇದು ಅಟ್ಯಾಚ್ಡ್ ವಾಶ್ರೂಮು. ನೀವು ನೋಡಿದ್ರಲ್ಲ ಈ ಫ್ಲೋರ್ನಲ್ಲಿ ನಿಮ್ಗೆ ಇಷ್ಟೆಲ್ಲ ಬಿಲ್ಟಪ್ ಮಾಡಿಕೊಟ್ಟಿದ್ರು. ಬನ್ನಿ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ನೀವು ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಫ್ಲೋರ್ಗೆ ಎಂಟರ್ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು, ಇಲ್ಲೂ ಸಹ ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇಲ್ಲಿ ಒಂದು ಮಲ್ಟಿ ಪರ್ಪಸ್ ಯೂಸ್ ರೂಮ್ ಆಗಿ ಮಾಡಿಕೊಟ್ಟಿದ್ದಾರೆ. ನೀವು ಇದನ್ನ ಹೋಮ್ ಥಿಯೇಟರ್ ಆಗಿ ಕನ್ವರ್ಟ್ ಮಾಡ್ಕೊಬೋದು, ಅಥವಾ ಜಿಮ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ಕೊಬೋದು, ಅಥವಾ ಆಫೀಸ್ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಕೊಬೋದು. ನೀವು ಇಲ್ಲೂ ನೋಡ್ತಿದ್ರೆ ಇಲ್ಲೂ ಸಹ ಫಾಲ್ ಸೀಲಿಂಗ್ ವರ್ಕ್ನ ಮಾಡಿದ್ದಾರೆ. ಹಾಗೆ ನಿಮಗೆ ಒಂದು ಕಬರ್ಡ್ಸ್ನ ಬಿಲ್ಟ್ ಮಾಡಿ ಅಟ್ಯಾಚ್ ವಾಶ್ರೂಮ್ನ ಬಿಲ್ಟ್ ಮಾಡಿಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ನಿಮ್ಗೆ ಇದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ. ನೋಡಿದ್ರಲ್ಲ, ಇಷ್ಟು ಕಂಪ್ಲೀಟ್ಲಿ ಮನೆಯ ಇಂಟೀರಿಯರ್ ವರ್ಕ್ಸ್ಗಳಾಗಿತ್ತು, ಇನ್ನರ್ ವರ್ಕ್ಸ್ ಆಗಿತ್ತು. ಈಗ ಆಚೆ ಕಡೆ ಒಂದು ಸಿಟ್ಔಟ್ ಏರಿಯಾನ ಪ್ಲಾನ್ ಮಾಡ್ಕೊಬೋದು, ಅಥವಾ ಇದನ್ನ ಟೆರೆಸ್ ಆಗಿ ಕೂಡ ಕನ್ಸಿಡರ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಒಂದು ಓಪನ್ ಟೆರೆಸ್ ರೀತಿ ಪ್ಲಾನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಮೇಲ್ಗಡೆ ನಿಮಗೆ ಟ್ಯಾಂಕ್ ರೂಮ್ ಹಾಗೆ ಸೋಲಾರ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ. ನಿಮಗೆ ಇಲ್ಲಿ ಒಂದು ಬಟ್ಟೆ ಒಗೆಯೋದಕ್ಕೆ ಪ್ರಾವಿಷನ್ ಆಗಿರ್ಬೋದು, ಮತ್ತು ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಸಿಟ್ಔಟ್ ಏರಿಯಾ ರೀತಿ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಬಿಲ್ಟಪ್ ಮಾಡಿಕೊಟ್ಟಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಪ್ರಾಪರ್ಟಿ ಯಾವ ರೀತಿ ಇತ್ತು ಅಂತ ಹೇಳಿ. ಒಂದು 30-40 ಟ್ರಿಪ್ಲೆಕ್ಸ್ ಮನೆ ಹುಡುಕ್ತಾ ಇರೋರಿಗೆ ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಅದು ನಾಗರಬಾವಿ ಸುತ್ತಮುತ್ತ ಹುಡುಕ್ತಾ ಇರೋರಿಗೆ ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ಆಗುತ್ತೆ. ಈಗಾಗಲೇ ಹೇಳ್ದಂಗೆ ವಾಟರಿಗೆ ಬೋರು ಹಾಗೆ ಕಾವೇರಿ ಎರಡೂ ಕೂಡ ಪ್ರಾವಿಷನ್ ಇದೆ. ಹಾಗೆ ಪ್ರತಿಯೊಂದು ವಿಂಡೋಸು, ಪ್ರತಿಯೊಂದು ಡೋರ್ಸು ನಿಮಗೆ ಟೀಕುಡ್ನ ಬಳಸಿದ್ದಾರೆ. ಹಾಗೆ ಫ್ಲೋರಿಂಗಿಗೆ ಇಟಾಲಿಯನ್ ಮಾರ್ಬಲ್ನ ಬಳಸಿದ್ದಾರೆ. ಮೇನ್ ವಿಚಾರಕ್ಕೆ ಪ್ರೈಸಿಂಗ್ ಬರೋದಾದರೆ 4,35,00,000 ಅಂದರೆ 4,35,00,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯಬಲ್ ಆಗುತ್ತೆ. ಹಾಗೆ ಫೇಸಿಂಗ್ ಹೇಳಬೇಕು ಅಂತಂದರೆ ನಿಮಗೆ ನಾರ್ತ್ ಫೇಸಿಂಗ್ ಸೈಟು ಹಾಗೆ ಈಸ್ಟ್ ಫೇಸಿಂಗ್ ಡೋರ್ ಇದೆ. ಆಗಲೇ ಹೇಳ್ದಂಗೆ
4,35,00,000 ಕೋಟಿಂಗ್ ಪ್ರೈಸ್ ಇದೆ, ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದ.